ಸ್ನೇಹಿತರೆ ನಮಸ್ಕಾರ. ರಾಜ್ಕುಮಾರ್ ಅವರ 3 ಧ್ವನಿಗಳನ್ನ ನೋಡೋಣ. ಮೊದಲನೇದಾಗಿ ಅವರ 35-40 ವರ್ಷ ಇದ್ದಾಗ ಬಂದಂಥ ಬಂಗಾರದ ಪಂಜರ ಸಿನಿಮಾದಲ್ಲಿ ಅವರ ಧ್ವನಿಯಾಗಿತ್ತು. ಆ ಟೈಮಲ್ಲಿ ಅವರ ಧ್ವನಿ ಅಪ್ಪಯ್ಯ ನನ್ನ ಮೈಲಾರಿನ ಊರಿಂದ ಕರ್ಕೊಂಡ್ಬರ್ಬೇಕಾದ್ರೆ ನೀನು ಏನು ಹೇಳಿ ಕರ್ಕೊಂಬಂದೆ ಅಪ್ಪಯ್ಯ, ನಿನ್ನ ಮೈಲಾರಿನ ಬಂಗಾರದ ಪಂಜರದಲ್ಲಿ ಜೋಪಾನ ಮಾಡ್ತೀನಿ ಅಂತ ಹೇಳಿದೆ ನಾನು. ಇದೇನ ನಿನ್ನ ಬಂಗಾರದ ಪಂಜರ, 5 ನಿಮಿಷ ಲೇಟ್ ಆಗಿದ್ರೆ ಕೊನೆ ಬದುಕು ನನ್ನ ಮೈಲಾರಿನ ಕೊಂದು ಬಿಡ್ತಿದ್ರಪ್ಪಯ್ಯ. ನೈರಿಕಿಲ್ಲ ನಡಿಲ ಬಂದಿರಿ ಹೋಗಿನ ನೈರಿಕಿಲ್ಲ. 45-50 ವರ್ಷ ಆದಂಥ ಸಂದರ್ಭದಲ್ಲಿ ಸಂಪತ್ತಿಗೆ ಸವಾಲನ್ನ ಸಿನಿಮಾ ಬಂದ್ವಿ. ಆ ಟೈಮಲ್ಲಿ ಅವರ ಧ್ವನಿ ಯಾವ ರೀತಿ ಇತ್ತು? ನಾನಾರು ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದಲೇ ವಿಧಿಬರನ್ನ ಬದಲಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿತ್ಯನ ಅಟ್ಟಾಸವನ್ನು ಮಟ್ಟ ಹಾಕಿದ ಮಹಾವೀರ, ಅತಳ ವಿತಳ ಸುತಳ ರಸತಳ ತಳ ತಳ ಪಾತಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಕ್ರಮಶಾಲಿ, ಅಡಿ ಇಟ್ಟರೆ ಬಿರುವುದು ಭೂಮಿ, ತಲೆ ಎತ್ತರೆ ಬೆಚ್ಚುವುದು ಭಾನು, ಕೈ ಎತ್ತರೆ ನಡುಗುವುದು ಸೃಷ್ಟಿ, ಇಡೀ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಾಕಶ್ಚಿತ್ ನನ್ನ ಮಗ ನಾ ಜನ್ಮ ಕೊಟ್ಟು ಕುಮಾರ, ನನ್ನ ವಂಶವನ್ನೇ ಬೆಳಗಬೇಕಾದಂತ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಎಂದರೆ ಇದೊಂದು ಬದುಕೆ, ಇದೊಂದು ಜನ್ಮವೇ, ಇದೆಂಥ ದುರ್ವಿಧಿ, ಇದೆಂಥ ದುರ್ವಿಧಿ. ಅದೇ ಅವರಿಗೆ 70-75 ವರ್ಷ ಆದಮೇಲೆ, 70 ವರ್ಷ ದಾಟಿದ ಮೇಲೆ ಅವರ ಧ್ವನಿ ಯಾವ ರೀತಿ ಇತ್ತು? ನೀವೆಲ್ಲ ನೋಡ್ತಾ ಇದ್ರಿ, ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ನನಗೆ ಎಷ್ಟು ಜನ್ಮದಿನ ನಾನು ಬಂದರು ಏನು, ಈ ಮಣ್ಣಲ್ಲಿ ಮಗನಾಗಿ ಹುಟ್ಟಿದ್ದೀನಿ. ಅಭಿಮಾನಿ ದೇವರುಗಳು ನೀವು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೀನಿ. ಈ ನಿಮ್ಮ ರಾಜ್ಕುಮಾರ ಎಷ್ಟು ಜನ್ಮ ಎತ್ತಿದ್ರು ಇಲ್ಲೇ ಕರ್ನಾಟಕದಲ್ಲಿ ನಾನು ಹುಟ್ಟದು ಅಂತ ಹೇಳ್ತಾ, ಅಭಿಮಾನಿ ದೇವರುಗಳೇ, ಈ ನಿಮ್ಮ ರಾಜ್ಕುಮಾರ ಓದಿರೋದು 3ನೇ ಕ್ಲಾಸ್ ಆದರೂ 100 ಬಿರುದುಗಳನ್ನ ಕೊಟ್ರಿ. ಪದ್ಮಭೂಷಣ, ಗಾನ ಗಂಧರ್ವ, ವರನಟ, ರಸಿಕರ ರಾಜ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಕರ್ನಾಟಕ ರತ್ನ 100 ಬಿರುದುಗಳನ್ನ ಕೊಟ್ಟಿದ್ದೀರಿ. ಈ ನಿಮ್ಮ ರಾಜ್ಕುಮಾರ ಎಷ್ಟು ಜನ್ಮ ಎತ್ತಿದ್ರು ಇಲ್ಲೇ ಕರ್ನಾಟಕದಲ್ಲಿ ನಾನು ಹುಟ್ಟದು ಅಂತ ಹೇಳ್ತಾ, ಅಭಿಮಾನಿ ದೇವರುಗಳೇ, ನಿಮ್ಮೆಲ್ಲರ ಪದಕ್ಕೆ ಶರಣಾರ್ಥಿ. ಮತ್ತು ನಿಮ್ಮೆಲ್ಲರಿಗೂ ನನ್ನ ಕಡೆ ನಮಸ್ಕಾರವನ್ನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.